ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳ KEA ಬಿಡುಗಡೆ ಮಾಡಿರುವ ಬಹಳ ಮಹತ್ವದ ಅಧಿಕೃತ ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. UG NEET 2026 ವಿದ್ಯಾರ್ಥಿಗಳಿಗೆ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾರಿಗೆ ಅನ್ವಯಿಸುತ್ತದೆ, ಇದು ಯಾವ ದಿನಾಂಕದೊಳಗೆ ನಡೆಯಬೇಕು ಮತ್ತು ಯಾವ ವಿದ್ಯಾರ್ಥಿಗಳು ತಪ್ಪದೆ ಗಮನಿಸಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ಮಾಡೋ ಚಿಕ್ಕ ಸಹಾಯ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು, ಈ ವಿಡಿಯೋಗೆ ಲೈಕ್ ಮಾಡೋದು. KEA ಹೊಸ ಪ್ರಕಟಣೆಯಲ್ಲಿ ಏನಿದೆ, KEA ದಿನಾಂಕ 3/8/2026 ಹೊಸ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ. ಈ ಪ್ರಕಟಣೆಯ ಪ್ರಕಾರ UG NEET 2026 ವೈದ್ಯಕೀಯ ಹಾಗೂ ದಂತವೈದ್ಯಕೀಯ ಕೋರ್ಸ್ಗಳಿಗೆ ಸಂಬಂಧಿತ ಕೆಲವು ಅಭ್ಯರ್ಥಿಗಳಿಗೆ ದಾಖಲೆ ಪರಿಶೀಲನೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಮಾಹಿತಿ ನೀಡಲಾಗಿದೆ. ಯಾವ ವಿದ್ಯಾರ್ಥಿಗಳಿಗೆ ಇದು ಅನ್ವಯಿಸುತ್ತದೆ? 30/7/2026 ಬಿಡುಗಡೆಯಾದ UG NEET ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಹೆಸರು ಇರುವ ಕೆಲವು ಅಭ್ಯರ್ಥಿಗಳು ಹಾಗೂ ನಂತರ ಕೆಲವು ದಾಖಲೆಯನ್ನು ಅಪ್ಲೋಡ್ ಮಾಡಿದ ಅಭ್ಯರ್ಥಿಗಳಿಗೆ ಈ ಅವಕಾಶ ನೀಡಲಾಗಿದೆ. ಇಂತಹ ಅಭ್ಯರ್ಥಿಗಳು 5/8/2026 9/8/2026 ತಮ್ಮ ದಾಖಲೆ ಪರಿಶೀಲನೆಗೆ ಹಾಜರಾಗಬಹುದು. ಯಾವ ಸಮಯದಲ್ಲಿ ಹೋಗಬೇಕು? KEA ಪ್ರಕಟಣೆಯ ಪ್ರಕಾರ 9/8/2026 ಬೆಳಗ್ಗೆ 11:30 ಮಧ್ಯಾಹ್ನ 12:30 ಸಂಬಂಧಿತ ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆಗೆ ಹಾಜರಾಗಬೇಕು ಎಂದು ತಿಳಿಸಲಾಗಿದೆ. ರಿಲೀಸ್ ಮಾಡಿರೋ PDF-ನಲ್ಲಿ ನಿಮ್ಮ ಹೆಸರಿದ್ದರೆ ಸಮಯವನ್ನು ತಪ್ಪದೆ ಪಾಲಿಸಿ. ಯಾವ ದಾಖಲೆಯನ್ನು ತೆಗೆದುಕೊಂಡು ಹೋಗಬೇಕು ಎಂದು ಹೇಳ್ಕೊಡ್ತೀನಿ. ಯಾವ ದಾಖಲೆಯನ್ನು ತೆಗೆದುಕೊಂಡು ಹೋಗಬೇಕು? ದಾಖಲೆ ಪರಿಶೀಲನೆಗೆ ಹೋಗುವ ಮುನ್ನ ಸಾಮಾನ್ಯವಾಗಿ ಈ ದಾಖಲೆಯನ್ನು ತೆಗೆದುಕೊಂಡು ಹೋಗುವುದು ಕಡ್ಡಾಯವಾಗಿದೆ. NEET UG 2026 ಅಡ್ಮಿಟ್ ಕಾರ್ಡ್, NEET ಸ್ಕೋರ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, 2nd PUC ಮಾರ್ಕ್ಸ್ ಕಾರ್ಡ್, ಸ್ಟಡಿ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ರೂರಲ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅನ್ವಯಿಸಿದರೆ, ಐಡೆಂಟಿಟಿ ಪ್ರೂಫ್, KEA ಅಪ್ಲಿಕೇಶನ್ ಪ್ರಿಂಟ್, ಅಪ್ಲೋಡ್ ಮಾಡಿದ ಮೂಲ ದಾಖಲೆಗಳು ಹಾಗೂ ಫೋಟೋ ಕಾಪಿಗಳು. ವಿದ್ಯಾರ್ಥಿಗಳಿಗೆ ಮುಖ್ಯ ಸೂಚನೆ ಏನೆಂದರೆ, ಈ ಅಧಿಸೂಚನೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಲ್ಲ. KEA ಪ್ರಕಟಿಸಿರುವ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ಮಾತ್ರ ಈ ಪ್ರಕಟಣೆ ನಿಮಗೆ ಅನ್ವಯಿಸುತ್ತದೆ. KEA ಎದುರು ಏನು ಬಿಡ್ತಾರೆ PDF, ಅದರಲ್ಲಿ ನಿಮ್ಮ ಹೆಸರಿದ್ದರೆ ಮಾತ್ರ ನೀವು ಹೋಗಿ ಮಾಡಿಸಲೇಬೇಕು. ಹೆಸರು ಇಲ್ಲದವರು ಅನಗತ್ಯವಾಗಿ KEA ಕಚೇರಿಗೆ ಹೋಗುವ ಅಗತ್ಯವಿಲ್ಲ. ಮತ್ತೊಂದು ಪ್ರಮುಖ ಮಾಹಿತಿ ಏನಂದರೆ, KEA ಪ್ರಕಟಣೆಯ ಕೆಲವು ಅಭ್ಯರ್ಥಿಗಳು 7/8/2026 ಒಳಗೆ ಅಗತ್ಯ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕೆಂದು ಕೂಡ ಸೂಚಿಸಿದೆ. ಆದ್ದರಿಂದ ನಿಮ್ಮ ಅಪ್ಲಿಕೇಶನ್ ಲಾಗಿನ್ ಒಮ್ಮೆ ಪರಿಶೀಲಿಸಿ. ಏನು ಮಾಡಬೇಕು? KEA ಅಧಿಕೃತ ವೆಬ್ಸೈಟ್ ಪರಿಶೀಲಿಸಿ, ನಿಮ್ಮ ಹೆಸರು ಪಟ್ಟಿಯಲ್ಲಿದೆಯೇ ಎಂದು ನೋಡಿ, ಅಗತ್ಯ ದಾಖಲೆಯನ್ನು ಸಿದ್ಧಪಡಿಸಿ, ಸೂಚಿಸಿರುವ ದಿನಾಂಕ ಮತ್ತು ಸಮಯಕ್ಕೆ ಮಾತ್ರ ಹಾಜರಾಗಬೇಕು. ಈ PDF ನಿಮ್ಗೆ ಬೇಕು ಅಂದರೆ ಏನು ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.